ಅರ್ಧ ಆಗ್ತೀನಿ ಬಿಕಾಸ್ ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ನ ಸುಳ್ಳಿನ ಕಂತೆಯನ್ನು ಬಿಚ್ಚಿಟ್ಟಂಥ ಅಗ್ನಿ ಪರೀಕ್ಷೆಯ ಸ್ಪರ್ಧಿ, ಗಿನ್ನಿಸ್ ರೆಕಾರ್ಡ್ ಹೋಲ್ಡರ್ ಆಗಿರುವಂಥ ಧನುಷ್ ಮಂಜುನಾಥ್. ಏನಿದು ಹೊಸ ಅಪ್ಡೇಟ್? ಯಾಕೆ ಬಿಗ್ ಬಾಸ್ನ ಅಗ್ನಿ ಪರೀಕ್ಷೆಯ ಜಡ್ಜಸ್ಗಳು ಸುಳ್ಳು ಹೇಳಿದರು? ಇದರ ಹಿನ್ನೆಲೆ ಏನು? ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಷ್ಟು ವೀಕ್ಷಕರೇ, ಬಿಗ್ ಬಾಸ್ 13ಕ್ಕೆ ಡೇಟ್ ಕೂಡ ಫಿಕ್ಸ್ ಆಗಿದೆ. ಸುದೀಪ್ ಅವರು ಇದೀಗ ಫ್ಲೈಟನ್ನು ಟೇಕ್ ಆಫ್ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ. ಮುಹೂರ್ತ ಫಿಕ್ಸ್ ಆಗಿದೆ, ಟೈಮ್ ಫಿಕ್ಸ್ ಆಗಿದೆ. ಇದೇ ಸೆಪ್ಟೆಂಬರ್ 6ರಂದು ಭಾನುವಾರ ಸಂಜೆ 7 ಗಂಟೆಗೆ ಅರೌಂಡ್ 18ರಿಂದ 20 ಕಂಟೆಸ್ಟೆಂಟ್ಗಳನ್ನು ಗ್ರ್ಯಾಂಡಾಗಿ ವೆಲ್ಕಮ್ ಮಾಡಿ ಬಿಗ್ ಬಾಸ್ ಮನೆ ಒಳಗಡೆ ಬಿಟ್ಟು ಏನು ಬೇಕಾದರೂ ಮಾಡಿಕೊಳ್ಳಿ, ನಾವು ನಿಮ್ಮನ್ನು ಜಡ್ಜ್ ಮಾಡ್ತೇವೆ, ನಾವು ನಿಮ್ಮನ್ನು ನೋಡ್ತೇವೆ, ನಾವು ನಿಮ್ಮನ್ನು ಮನೆಯಿಂದ ವಾರಕ್ಕೊಬ್ಬರಂತೆ ಹೊರಗೆ ಕಳಿಸ್ತೇವೆ. ಕೊನೆಯದಾಗಿ ಉಳ್ಕೊಂಡಿರುವಂಥ, ಕೊನೆಯದಾಗಿ ಸರ್ವೈವ್ ಆಗಿರುವಂಥ, ಕೊನೆಯದಾಗಿ ಬಿಗ್ ಬಾಸ್ಗೆ ಸರೆಂಡರ್ ಆಗಿರುವಂಥ ಒಂದು ವ್ಯಕ್ತಿತ್ವವನ್ನು ನಾವು ವಿನ್ನರ್ ಎನ್ನುವಂಥ ಘೋಷಣೆ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳಿ ಇದೀಗ ಮುಹೂರ್ತ ಫಿಕ್ಸ್ ಆಗಿದೆ. ಇನ್ನು ಇದಕ್ಕೆ ಪೂರಕವೆಂಬಂತೆ ಅಗ್ನಿ ಪರೀಕ್ಷೆ ನಡೀತಾ ಇದೆ. ಅಗ್ನಿ ಪರೀಕ್ಷೆಯ ಬಗ್ಗೆ ಕೇಳಿ ಬಂದಂಥ ಒಂದು ಮಾತಂದರೆ, ಕೇವಲ 3 ಜನರನ್ನು ಆಯ್ಕೆ ಮಾಡಲಿ ಇಷ್ಟು ದೊಡ್ಡ ಜಾತ್ರೆ ಮಾಡಬೇಕಿತ್ತ, ಇಷ್ಟು ದೊಡ್ಡ ಕಸರತ್ತು ಮಾಡಬೇಕಿತ್ತ, ಇಷ್ಟು ದೊಡ್ಡ ಪ್ರಚಾರ ಮಾಡಬೇಕಿತ್ತ, ಇಷ್ಟು ದೊಡ್ಡ ಸ್ಪರ್ಧೆ ಏರ್ಪಡಿಸಬೇಕಿತ್ತ? ಕೇವಲ 3 ಜನರನ್ನ ಕಂಟೆಸ್ಟೆಂಟ್ಗಳನ್ನ ಬಿಗ್ ಬಾಸ್ನ ಮುಖ್ಯ ಸೀಸನ್ಗೆ ಆಯ್ಕೆ ಮಾಡಲಿಕ್ಕೆ. ಅವ್ರು ಬಿಟ್ಟು ನೀವು ಸೆಲೆಬ್ರಿಟಿಗಳನ್ನ ಆಯ್ಕೆ ಮಾಡ್ತೀರಿ. ಯಾವ ತರಹದಲ್ಲಿ ಆಯ್ಕೆ ಮಾಡ್ತೀರಿ ಅಂದರೆ, ಕಾಲ್ ಮಾಡಿ ಕೇಳ್ತೀರಿ, ಗೆಸ್ಟ್ಗಳಿಗೆ ಕಾಲ್ ಮಾಡಿ, ಬನ್ನಿ ಸರ್ ನಮ್ಮ ಬಿಗ್ ಬಾಸಿಗೆ ಬನ್ನಿ. ಮತ್ತೊಬ್ಬರಿಗೆ ಕಾಲ್ ಮಾಡಿ, ಸಿನಿಮಾ ಆ್ಯಕ್ಟ್ರಿಗೆ, ಸರ್ ಬನ್ನಿ ಸರ್ ಒಂದು 2 ವಾರ ಇದ್ದು ಹೋಗಿ. ಮತ್ತೊಬ್ಬರಿಗೆ ದೊಡ್ಡ ಪಂಡಿತರಿಗೆ ಕಾಲ್ ಮಾಡ್ತೀವಿ, ಸರ್ ಒಂದು 2 ವಾರ ಬಂದೋಗಿ ಸರ್, ನಿಮ್ಮ ಭವಿಷ್ಯ, ನಿಮ್ಮ ಗುರುಜಿ ಎಲ್ಲವೂ ಫೇಮಸ್ ಆಗುತ್ತೆ, ನೀವು ಫೇಮಸ್ ಆಗ್ತೀರಿ, ನಮಗೂ ಕೂಡ ಚೆನ್ನಾಗಿ TV ರನ್ ಆಗುತ್ತೆ ಅನ್ನೋ ಕಾರಣಕ್ಕೆ ಕೆಲವರಿಗೆ ಫೋನ್ ಮಾಡ್ತೀರಿ. ಆದರೆ 16 ವರ್ಷಗಳಿಂದ ಆ ವ್ಯಕ್ತಿಗಳು ಬಿಗ್ ಬಾಸ್ ಮನೆಗೆ ಬರಲಿಕ್ಕೆ ಹಿಂಜರಿತಾನೆ ಇದ್ದಾರೆ. ಯಾಕಂದರೆ ಇಲ್ಲಿ ಗೆಲ್ಲುವಂಥ ವ್ಯಕ್ತಿಗಳ 25ರಿಂದ 35 ವರ್ಷದ ಒಳಗಿನವರು ಮಾತ್ರ. ಹಿರಿಯರನ್ನ ಕರೆಸಿದ್ರು ಅವರನ್ನು 1 ವಾರ 2 ವಾರ 4 ವಾರ, ಮಹಿಳೆಯರನ್ನು ಕರೆಸಿದ್ರು ಕೂಡ ಫೈನಲಿಗೆ ಹೋದರೂ ಅವರನ್ನು ವಿನ್ ಮಾಡಲ್ಲ. ಬಿಗ್ ಬಾಸ್ನ 13 ಸೀಸನ್, 12 ಸೀಸನ್ ಮತ್ತು ಒಂದು OTT ಒಂದು ಸೀಸನಲ್ಲಿ ಗೆದ್ದಂಥವರು ಸೆಕೆಂಡ್ ಸೀಸನಲ್ಲಿ ಶ್ರುತಿ ಮಾತ್ರ. ಅವರು ಟಾಸ್ಕಿಂದ ಆಯ್ಕೆಯಾದವರಲ್ಲ, ಅವರು ಮನರಂಜನೆಯಿಂದ ಆಯ್ಕೆಯಾದವರಲ್ಲ, ಅವರು ಕೇವಲ ಹಿರಿತನದಿಂದ ಮತ್ತು ಮಹಿಳೆ ಎನ್ನುವ ಕಾರಣಕ್ಕಾಗಿ ವಿನ್ ಆದಂತರು. ಅದಾದ ನಂತರ ಸೀಸನ್ಗಳಲ್ಲಿ ಸಂಗೀತ ಶೃಂಗಿ ಇರ್ಬೋದು, ದೀಪಿಕಾ ದಾಸ್ ಇರ್ಬೋದು, ಅನೇಕರು ಕೂಡ ದೇ ಹ್ಯಾವ್ ಫೈಟೆಡ್ ಮೋರ್ ದೆನ್ ಬಾಯ್ಸ್ ಅಂತಾರಲ್ಲ, ಆ ರೀತಿಯ ಫೈಟ್ ಮಾಡಿದ್ರು ಕೂಡ ಅವರನ್ನು ಗೆಲ್ಲಿಸುವಂತಕ್ಕೆ ಹೋಗಿಲ್ಲ. ಇದು ಬಿಗ್ ಬಾಸ್ನ ಅಸಲಿ ಕತೆ. ಮುಂದೇನಾಗುತ್ತೆ ಕಾದು ನೋಡಬೇಕು. ಆದರೆ ಅಗ್ನಿ ಪರೀಕ್ಷೆಯಲ್ಲಿ ಇರುವಂಥ 60 ಕಂಟೆಸ್ಟೆಂಟ್ಗಳ ಪೈಕಿ 24 ತಂದರು, 24ರಲ್ಲಿ 3 ಹೋದರು. ಈಗ 21 ಉಳ್ಕೊಂಡಿದ್ದಾರೆ. 21 ಸ್ಪರ್ಧಿಗಳು ಕೂಡ ಬಿಗ್ ಬಾಸ್ಗೆ ಆಯ್ಕೆಯಾಗುವಂಥ ಅರ್ಹತೆ ಉಳ್ಳವರು, ಎಂಟರ್ಟೈನ್ ಮಾಡ್ತಾ ಇರುವಂಥವ್ರು, ಜೊತೆಗೆ ಫಿಸಿಕಲಿ ಮೆಂಟಲಿ ಎಲ್ಲರೂ ಕೂಡ ಸ್ಟ್ರಾಂಗ್ ಆಗಿರುವಂಥವ್ರು. ಈಗ ಅಸಲಿ ಕಥೆಯನ್ನು ಹೇಳ್ತೇನೆ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ ಒಂದು ಹಂತದಲ್ಲಿ ಸುಳ್ಳು ಹೇಳ್ತಾ ಜನರಿಗೆ ಯಾಕೆ ಕಣ್ಣಿಗೆ ಮಣ್ಣೆರಚುವಂಥ ಕೆಲಸ ಮಾಡ್ತು? ನೇರವಾಗಿ ವಿಷಯಕ್ಕೆ ಬರ್ತೇನೆ. ಬಿಗ್ ಬಾಸ್ನ ಸ್ಪರ್ಧಿಯಾಗಿರುವಂಥ, ಅಂದರೆ ಅಗ್ನಿ ಪರೀಕ್ಷೆಯ ಸ್ಪರ್ಧಿಯಾಗಿರುವಂಥ ಧನುಷ್ ಮಂಜುನಾಥ್ ಅವರು ತಮ್ಮದೇ ಆದ ಕ್ಷೇತ್ರದಲ್ಲಿ ಗಿನ್ನಿಸ್ ರೆಕಾರ್ಡನ್ನು ಹೋಲ್ಡ್ ಮಾಡಿದಂಥವ್ರು, ಗಿನ್ನಿಸ್ ರೆಕಾರ್ಡನ್ನು ಪಡ್ಕೊಂಡಂಥವ್ರು. ಆ ಗಿನ್ನಿಸ್ ರೆಕಾರ್ಡನ್ನು ಇಟ್ಕೊಂಡು ಅದೇ ಧನುಷ್ ಮಂಜುನಾಥ್ ತನಗೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಬೇರೆ ಬೇರೆ ಕಸರತ್ತು ಮಾಡಿದ್ರು, ಬೇರೆ ಬೇರೆ ಫೀಲ್ಡಿಗೆ ಹೋದರು. ಆದರೆ ಅಲ್ಲಿ ಸಕ್ಸಸ್ ಆಗಿಲ್ಲ. ಅದಾದ ನಂತರ ಅವ್ರಿಗೆ ಕಂಡಿದ್ದು ಬಿಗ್ ಬಾಸ್ನ ಅಗ್ನಿ ಪರೀಕ್ಷೆ ಆಗುತ್ತೆ. ಬಿಗ್ ಬಾಸ್ನಲ್ಲಿ ಕಾಮನ್ ಮ್ಯಾನ್ಗಳು ಕೂಡ ಬರಬಹುದು ಎನ್ನುವಂಥ ಒಂದು ಪ್ಲ್ಯಾಟ್ಫಾರ್ಮ್ ಓಪನ್ ಆದಾಗ ಇದೇ ಧನುಷ್ ಮಂಜುನಾಥ್ ಗಿನ್ನಿಸ್ ರೆಕಾರ್ಡನ್ನು ಮಾಡಿದಂಥ ವ್ಯಕ್ತಿ ಬಿಗ್ ಬಾಸ್ಗೆ ಅಪ್ಲಿಕೇಶನ್ ಹಾಕ್ತಾರೆ. ಅದಾದ ನಂತರ ಸಂದರ್ಶನದ ಮೇಲೆ ಸಂದರ್ಶನ, ಫಿಲ್ಟರ್ ಮೇಲೆ ಫಿಲ್ಟರ್ ಆದ ನಂತರ ಈ ಧನುಷ್ ಮಂಜುನಾಥ್ ಕೂಡ, ಅಂದರೆ ಗಿನ್ನಿಸ್ ರೆಕಾರ್ಡನ್ನು ಮಾಡಿದಂಥ ಧನುಷ್ ಮಂಜುನಾಥ್ ಕೂಡ ತನ್ನ ಗಿನ್ನಿಸ್ ರೆಕಾರ್ಡೊಂದಿಗೆ ಬಿಗ್ ಬಾಸ್ನ 60ರಲ್ಲಿ ಸೆಲೆಕ್ಟ್ ಆಗ್ತಾರೆ. ಅದಾದ ನಂತರ ಬಿಗ್ ಬಾಸ್ನ ಅಗ್ನಿ ಪರೀಕ್ಷೆಯ ಟಾಸ್ಕು ಎಲ್ಲ ನಡೆಯುತ್ತೆ. ಮೊದಲ ಟಾಸ್ಕಲ್ಲಿ, ಅಂದರೆ 60ರಲ್ಲಿ ಫಿಲ್ಟರ್ ಮಾಡಬೇಕಿತ್ತಲ್ಲ, ಆ ಟಾಸ್ಕಲ್ಲಿ ಧನುಷ್ ಬರ್ತಾನೆ, ತನ್ನ ಹಿಸ್ಟ್ರಿ ಹೇಳ್ತಾನೆ, ತಾನು ಯಾಕೆ ಮಾಡಿದೆ, ತಾನು ಏನು ಗಿನ್ನಿಸ್ ರೆಕಾರ್ಡು, ತಾನು ಏನೇನು ಮಾಡಿದೆ ಎಲ್ಲವನ್ನು ಹೇಳ್ತಾನೆ. ಅದಾದ ನಂತರ ಇದೇ ಬಿಗ್ ಬಾಸ್ನ ಜಡ್ಜಸ್ಗಳು, ತೀರ್ಪುಗಾರರು, ಅವರ ಬಿಹೇವಿಯರ್ ನೋಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಏನೋ ಒಂದು ಸ್ವರ್ಗದಿಂದ ಇಳಿದು ಬಂದವ್ರನ್ನ ಕಾಣ್ತಾರೆ. ಅಂಥವ್ರು ಹೇಳ್ತಾರೆ, ನೀವು ಮುಂದಿನ ಹಂತಕ್ಕೆ ಹೋಗಬೇಕಂದ್ರೆ, ನಮ್ಮ ಮಾತು ಕೇಳಬೇಕಂದ್ರೆ, ಮುಂದೆ ಟಾಸ್ಕ್ ಮಾಡಬೇಕಂದ್ರೆ ನಿಮ್ಗೆ ಒಂದು ಆಪ್ಷನ್ ಇದೆ. ಬಿಗ್ ಬಾಸ್ ಹೇಳುವಂತೆ ನೀವು ಸಂಪಾದಿಸಿದಂಥ, ನೀವು ಗೌರವವಾಗಿ ಸಂಪಾದಿಸಿದಂಥ ಈ ಗಿನ್ನಿಸ್ ರೆಕಾರ್ಡ್ ಸರ್ಟಿಫಿಕೇಟನ್ನು ಹರಿದು ಹಾಕಬೇಕು.
ಎರಡನೇದು ಹೇಳ್ತಾರೆ ಇದಕ್ಕೆ ಒತ್ತಾಯ ಇಲ್ಲ, ನಿಮ್ಗೆ ಇಲ್ಲ ಅಂದರೆ ಈ ಬಿಗ್ ಬಾಸ್ ಮನೆಯಿಂದ ಹೋಗಬಹುದು ಅಥವಾ ಅಗ್ನಿ ಪರೀಕ್ಷೆಯಿಂದ ಎಕ್ಸಿಟ್ ಆಗ್ಬೋದು ಎನ್ನುವಂಥ ಮಾತನ್ನು ಹೇಳ್ತಾರೆ. ಅದಾದ ನಂತರ ಆ ವ್ಯಕ್ತಿ ಆ ಒಂದು ನೇಮ್ ಪ್ಲೇಟಿಂದ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ ಒಂದು ಸರ್ಟಿಫಿಕೇಟ್ ತೆಗೆದು ಹೊರತು ಹಾಕ್ಬಿಡ್ತಾರೆ. ಅದ ನಂತರ ಧನುಷ್ ಮಂಜುನಾಥ್ ಕೂಡ ಬಿಗ್ ಬಾಸ್ನ ಮುಂದಿನ ಹಂತಕ್ಕೆ ಅಂದರೆ ಅಗ್ನಿ ಪರೀಕ್ಷೆಯ ಮುಂದಿನ ಹಂತಕ್ಕೆ ಆಯ್ಕೆ ಆಗ್ತಾರೆ. ಇದು ಆದಂಥ ಕತೆ. ಅದಾದ ನಂತರ ಪ್ರೋಮೋದಲ್ಲಿ ಹೇಳ್ತೀರಿ ತನ್ನ ಗಿನ್ನಿಸ್ ರೆಕಾರ್ಡನ್ನೇ ಹರಿದು ಹಾಕಿ ಮುಂದಿನ ಹಂತಕ್ಕೆ ಹೋದಂಥ ಧನುಷ್ ಬಿಗ್ ಬಾಸ್ ಸ್ಪರ್ಧೆ ಅಥವಾ ಅಗ್ನಿ ಪರೀಕ್ಷೆಯ ಸ್ಪರ್ಧೆ ಎಲ್ಲ ಅಂತ ಹೇಳ್ತೀರಿ. ಜನರಿಗೆ ಅದೇ ಥರ ರೀಚ್ ಆಗುತ್ತೆ. ಬಿಗ್ ಬಾಸ್ಗೋಸ್ಕರ ತನ್ನ ಸಂಪಾದಿಸಿದಂಥ ವರ್ಷಾನುಗಟ್ಟಲೆ ಕಷ್ಟಪಟ್ಟು ಸಂಪಾದಿಸಿದಂಥ ಗಿನ್ನಿಸ್ ರೆಕಾರ್ಡ್ನ ಸರ್ಟಿಫಿಕೇಟನ್ನು ಹರಿದು ಹಾಕ್ದ. ಅದು ಅವನಿಗೆ ಅನಿವಾರ್ಯತೆ ಇತ್ತು. ಬಿಗ್ ಬಾಸ್ ಎಂಥ ಕಠಿಣ ಪರೀಕ್ಷೆಯನ್ನು ಓಡ್ತಾರೆ, ಹಿಂದು ಮುಂದು ನೋಡದೆ ಬಿಗ್ ಬಾಸ್ನ ಮಾತಿಗೆ ಜಡ್ಜಸ್ಗಳ ಮಾತಿಗೆ ತನ್ನ ಸರ್ಟಿಫಿಕೇಟ್ನ ಹರಿದು ಹಾಕ್ದ. ಬಿಗ್ ಬಾಸ್ ತಂಡ ಕೂಡ ಎಂಥ ಸ್ಟ್ರಿಕ್ಟ್ ಆ್ಯಕ್ಷನ್ ತೆಗೆದುಕೊಳ್ಳುತ್ತೆ ಅಂದರೆ ನೀವು ಹೊರದು ಹಾಕಬೇಕು ಇಲ್ಲ ಮನೆಗೆ ಕಳಿಸ್ತೀವಿ ಅನ್ನುವಂಥ ನೇರವಾದ, ಅಲ್ಲಿ ಎಲ್ಲೂ ಕೂಡ ಹಿಂದೆ ಮುಂದೆ ಇಲ್ಲ, ಜಡ್ಜಸ್ಗಳು ಸೂಪರ್ ಆಗಿದ್ದಾರೆ ಅನ್ನುವಂಥ ಮಾತು ಕೂಡ ಕೇಳಿ ಬಂದಿತ್ತು. ಅದಾದ ನಂತರ ನಾವು ಕೂಡ ಒಂದು ವಿಡಿಯೋ ಮಾಡಿದ್ವಿ, ಇಲ್ಲ ಮೇ ಬಿ ಅದು ಜೆರಾಕ್ಸ್ ಕಾಪಿ ಇರ್ಬೋದು, ಯಾರು ತನ್ನ ರೆಕಾರ್ಡನ್ನು ಹರಿದು ಹಾಕ್ತಾರೆ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ವಿ. ಇದೀಗ ಅದೇ ಧನುಷ್ ಮಂಜುನಾಥ್ 21ರೊಳಗೆ ಇದ್ದಾರಾ ಇಲ್ವಾ ಅದು ಕೆಲವೇ ದಿನಗಳಲ್ಲಿ ಕಂಡು ಬರುತ್ತೆ, ತಿಳಿದು ಬರುತ್ತೆ. ಆದರೆ ಸದ್ಯದ ಮಟ್ಟಿಗೆ ಅದೇ ವ್ಯಕ್ತಿ 2 ವಿಡಿಯೋಗಳನ್ನ ಮಾಡಿದ್ದಾರೆ. ಇದೇ ಧನುಷ್ ಮಂಜುನಾಥ್ ಹೊರಗಡೆ ಬಂದು 2 ವಿಡಿಯೋನ ಮಾಡಿದ್ದಾರೆ. ಆ ವಿಡಿಯೋದಲ್ಲಿ ಏನಿದೆ ಆ 2 ವಿಡಿಯೋನ ನೋಡ್ಕೊಂಡು ಬರೋಣ. ಅದಾದ ನಂತರ ಅಸಲಿಯತ್ತು ಯಾಕೆ ಹಿಂಗಾಯಿತು, ಯಾಕೆ ಬಿಗ್ ಬಾಸ್ ತಂಡ ಅಗ್ನಿ ಪರೀಕ್ಷೆ ತಂಡ ಜನರಿಗೆ ಸುಳ್ಳನ್ನು ಹೇಳುವಂತ ಹೋಯ್ತಾ ನೋಡ್ಕೊಂಡು ಬರೋಣ ಬನ್ನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಧನುಷ್ ಮಂಜುನಾಥ್. ನಾನೊಬ್ಬ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್. ಈಗಾಗಲೇ ನೀವು ನನ್ನ ಅಗ್ನಿ ಪರೀಕ್ಷೆ ಸ್ಟೇಜ್ ಮೇಲೆ ನೋಡಿರ್ತೀರಾ. ನನಗೆ ಜಡ್ಜಸ್ ಒಂದು ಟಾಸ್ಕ್ ಕೊಡ್ತಾರೆ, ನೀನು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಸರ್ಟಿಫಿಕೇಟ್ನ ಅರ್ಧಾಗಿದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಂದುವರಿತೀಯ ಅಂತ. ಆಗ ನಾನು ಸಡನ್ ಆಗಿ ಬ್ಲ್ಯಾಂಕ್ ಆದೆ, ಏನಂತ ಗೊತ್ತಾಗಿಲ್ಲ. ಬಟ್ ನಾನೊಂದು ರೈಟ್ ಡಿಸಿಷನ್ ತೊಗೊಂಡೆ ಅನಿಸುತ್ತೆ. ನಾನು ಸರ್ಟಿಫಿಕೇಟ್ನ ಅರ್ಧ ಹಾಕ್ತೀನಿ, ಬಿಕಾಸ್ ಮುಂದೆ ಒಂದಿನ ಇನ್ನೊಂದು ರೆಕಾರ್ಡ್ ಮಾಡ್ಬೋದು, ಮತ್ತೆ ಒಂದು ಅವಕಾಶ ಸಿಗುತ್ತೆ ಅನ್ನೋ ಒಂದು ಯೋಚನೆಯಲ್ಲಿ ನಾನು ಆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಸರ್ಟಿಫಿಕೇಟ್ನ ಅರ್ಧ ಹಾಕ್ತೀನಿ. ನಾನು ಸ್ವಇಚ್ಛೆಯಿಂದ ಅರ್ಧ ಹಾಕ್ತೀನಿ. ಥ್ಯಾಂಕ್ಸ್ ಫಾರ್ ಜ್ಯೂರೀಸ್. ಯಾಕಂದರೆ ನನ್ಗೆ ಆ ಡೇರ್ ಕೊಟ್ಟು ನನ್ನಲ್ಲಿರೋ ಎಬಿಲಿಟಿ ಏನಂತ ನನಗೆ ಗೊತ್ತಾಯಿತು. ಗಿನ್ನಿಸ್ ಸರ್ಟಿಫಿಕೇಟ್ ಅರ್ಧ ಹಾಕಿದಾಗ ಇನ್ನೊಂದು ರೆಕಾರ್ಡ್ ಮಾಡ್ಬೋದು, ಬಟ್ ಈ ಒಂದು ಸ್ಟೇಜ್ ಸಿಕ್ಕಿರೋದು ತುಂಬಾ ಇಂಪಾರ್ಟೆಂಟ್. ಎಷ್ಟೋ ಲಕ್ಷ ಜನದಲ್ಲಿ ನನಗೆ ಸಿಕ್ಕಿದೆ ಅನ್ನೋದು ನನಗನ್ನಿಸ್ತು. ಅಲ್ಲಿ ಅರ್ಧ ಹಾಕಿದ್ಮೇಲೆ ಕಾರ್ಯಕ್ರಮದಲ್ಲಿ ನಾನು ಮುಂದುವರೆದೆ. ಇನ್ನೊಂದು ಟ್ವಿಸ್ಟ್ ಏನಿತ್ತಂದರೆ ನನಗೆ ಅದು ನಾನು ಏನು ಅರ್ಧ ಹಾಕಿದ್ನೋ ಅದು ಡೂಪ್ಲಿಕೇಟ್ ಆಗಿತ್ತು. ಲಾಸ್ಟಲ್ಲಿ ನನಗೆ ಆ ಒರಿಜಿನಲ್ ಸರ್ಟಿಫಿಕೇಟ್ನ ಕೂಡ ನನಗೆ ತಂದುಕೊಟ್ರು ಬಿಗ್ ಬಾಸ್ ಟೀಮ್ ಅವರು. ತುಂಬಾ ಖುಷಿ ಆಯಿತು. ಬಟ್ ನಾನು ಏನು ಅರ್ಧ ಹಾಕಿದ್ನಲ್ಲ ಅದು ನನ್ನ ಎಬಿಲಿಟಿ, ನನ್ನ ಧೈರ್ಯದಿಂದ ನಾನು ಅರ್ಧ ಹಾಕಿದೆ ಆ ಸರ್ಟಿಫಿಕೇಟ್ನ. ಸೊ ನಾನು ಕಲರ್ಸ್ ಕನ್ನಡ ಹಾಗೂ ಜೂರೀಸ್ಗೆ ಆ್ಯಂಡ್ ಅಗ್ನಿ ಪರೀಕ್ಷೆ ಸ್ಟೇಜ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಓಲ್ಡ್ ಟೀಮ್ಗೆ ಥ್ಯಾಂಕ್ ಯು ಹೇಳ್ತೀನಿ. ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಸದಾ ಚಿರಋಣಿ ಆಗಿರ್ತೀನಿ, ನನಗೆ ಈ ಒಂದು ಅವಕಾಶ ಕೊಟ್ಟಿರೋದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, 2 ವಿಡಿಯೋಗಳು ಧನುಷ್ ಮಂಜುನಾಥ್ ಹೇಳಿದ್ದಂಥದ್ದು. ಅವರು ಸಿಲೆಕ್ಟ್ ಆಗಿದ್ದಾರೋ ಇಲ್ವಾ ಅದು ಬೇರೆ ಪ್ರಶ್ನೆ, ಅದು ಅವರ ವೈಯಕ್ತಿಕ ವಿಚಾರ, ಅದು ಬಿಗ್ ಬಾಸ್ನ ವಿಚಾರ ಮತ್ತು ಅವರ ಸ್ಟ್ರೆಂತ್ ಅಥವಾ ವ್ಯಕ್ತಿತ್ವದ ವಿಚಾರ. ಆದರೆ ಧನುಷ್ ಮಂಜುನಾಥ್ ಹೇಳುವ ಪ್ರಕಾರ ನಾನು ಹರಿದಿದ್ದು ಕೇವಲ ಕಲರ್ ಕಾಪಿಯನ್ನು ಮಾತ್ರ ಅಥವಾ ಜೆರಾಕ್ಸ್ ಕಾಪಿಯನ್ನು ಮಾತ್ರ, ಒರಿಜಿನಲನ್ನು ಅವರೇ ಇಟ್ಕೊಂಡಿದ್ರು. ನನಗೆ ಗೊತ್ತಾಗದ ಹಾಗೆ ಅವರು ಅದೇ ಒಂದು ಫ್ರೇಮಲ್ಲಿ ಕಲರ್ ಜೆರಾಕ್ಸನ್ನು ಹಾಕಿಕೊಟ್ರು. ನಾನು ಆ ವೇಷದಲ್ಲಿ ಅದನ್ನೇ ಒರಿಜಿನಲ್ ಅಂದ್ಕೊಂಡು ಹರಿದು ಹಾಕಿಬಿಟ್ಟೆ. ಬಟ್ ನನಗದು ಅನಿವಾರ್ಯತೆ ಇತ್ತು ಎನ್ನುವಂಥ ಮಾತು ಹೇಳ್ತಾರೆ. ಮತ್ತು ಬಿಗ್ ಬಾಸ್ನ ತಂಡಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತಾರೆ. ಬಿಗ್ ಬಾಸ್ಗೆ ಚಿರಋಣಿಯಾಗಿದ್ದೇನೆ ಅಂತ ಹೇಳ್ತಾರೆ. ಜೊತೆಗೆ ಬಿಗ್ ಬಾಸ್ ತಂಡ ಕೂಡ ಅದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಪೋರ್ಟ್ರೇ ಮಾಡ್ತು. ಅಂದರೆ ನನಗೆ ನನ್ನ ಒರಿಜಿನಲ್ ಸರ್ಟಿಫಿಕೇಟ್ನ ಹರಿದಾಕ್ಲಿಕ್ಕೆ ಅವರು ಪ್ರಯತ್ನ ಪಟ್ಟಿಲ್ಲ. ನಾನು ಅದನ್ನು ಒರಿಜಿನಲ್ ಸರ್ಟಿಫಿಕೇಟ್ ಅಂತ ತಿಳ್ಕೊಂಡೆ ನಾನು ಹರಿದಾಕ್ತಿದ್ರೆ ಬಿಗ್ ಬಾಸ್ನ ಒಂದು ಒಳ್ಳೆಯ ಒಂದು ಯೋಚನೆಯಿಂದ ನನ್ನ ಒರಿಜಿನಲ್ ಸರ್ಟಿಫಿಕೇಟ್ ಕೊನೆಗೂ ನನಗೆ ಸಿಕ್ತು ಎನ್ನುವಂಥ ಮಾತನ್ನು ಒಂದು ವಿಡಿಯೋದಲ್ಲಿ ಹೇಳ್ತಾರೆ. ಅಂದರೆ ಬಿಗ್ ಬಾಸ್ ನೀನು ತಪ್ಪಿಲ್ಲ, ನಾನು ಹಾಕಿದ್ದು ಕಲರ್ ಜೆರಾಕ್ಸನ್ನು ಎನ್ನುವಂಥ ಬ್ಯಾಲೆನ್ಸ್ ಹೇಳ್ತಾರೆ. ಎರಡನೇದಾಗಿ ಅವ್ರು ಹೇಳ್ತಾರೆ, ಇಲ್ಲ ನಾನು ಒರಿಜಿನಲ್ ಆದರೂ ಕೂಡ ಹರಿದು ಹಾಕುವಂಥ ಚಾನ್ಸಸ್ ಇತ್ತು. ಯಾಕಂದರೆ ನಾನು ಈ ಗಿನ್ನಿಸ್ ರೆಕಾರ್ಡನ್ನು ಇಟ್ಕೊಂಡು ಗಿನ್ನಿಸ್ ರೆಕಾರ್ಡ್ ಮಾಡಲಿಕ್ಕೆ ವರ್ಷಾನುಗಟ್ಟ ಪ್ರಯತ್ನ ಪಟ್ಟೆ. ನನಗೆ ಸಿನಿಮಾದಲ್ಲಿ ಇಂಟ್ರೆಸ್ಟ್ ಇತ್ತು, ನನಗೆ ಬೇರೆ ಬೇರೆ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇತ್ತು. ಆದರೆ ಗಿನ್ನಿಸ್ ರೆಕಾರ್ಡ್ ಮಾಡ್ಕೊಂಡು ಬಂದ ನಂತರ ನಾನು ಅದೇ ಪ್ರೊಫೈಲ್ನ ಇಟ್ಕೊಂಡು ಅಲಿಯದಂಥ ಜಾಗ ಇಲ್ಲ, ಅಳಿಯದಂಥ ಸ್ಥಳ ಇಲ್ಲ, ಅಲಿಯದಂಥ ಕಚೇರಿಯಲ್ಲಿ ಹೋಗೋದಂಥ ಯಾವುದೇ ಆಫೀಸ್ ಇಲ್ಲ. ಆದರೆ ಯಾರೂ ಕೂಡ ನನಗೆ ಕಿಮ್ಮತ್ತು ಕೊಟ್ಟಿಲ್ಲ ಅಥವಾ ನನಗೆ ಬೆಲೆ ಕೊಟ್ಟಿಲ್ಲ. ಅಥವಾ ನನ್ನ ಇಂಟ್ರೆಸ್ಟ್ ಫೀಲ್ಡನ್ನು ಅವರು ನೋಡಿಕೊಂಡು ನಿನಗೆ ಕೆಲಸ ಕೊಡ್ತೇನೆ, ನೀನು ಇಲ್ಲಿ ಬಾ, ನೀನು ಸಿನಿಮಾ ಫೀಲ್ಡಿಗೆ ಬಾ, ನೀನು ಡಾನ್ಸರ್ ಆಗು, ನೀನು ಆ್ಯಕ್ಟರ್ ಆಗು ಎನ್ನುವಂಥ ಮಾತನ್ನು ಯಾರೂ ಕೂಡ ಹೇಳಿಲ್ಲ. ಹಾಗಾಗಿ ನನಗೆ ಬೇಸರ ಆಯಿತು. ಆದರೆ ಎಷ್ಟು ವರ್ಷ ಕಷ್ಟಪಟ್ಟು ನಾನು ಗಿನ್ನಿಸ್ ರೆಕಾರ್ಡ್ನ ಪಡ್ಕೊಂಡಲ್ಲ, ಅದಕ್ಕೆ ಅರ್ಥ ಬಂದಿದ್ದೆ ನಾನು ಬಿಗ್ ಬಾಸ್ಗೆ ಬಂದ ಮೇಲೆ. ನಾನು ಬಿಗ್ ಬಾಸ್ಗೆ ಬಂದು ನನ್ನ ಗಿನ್ನಿಸ್ ರೆಕಾರ್ಡ್ ಸರ್ಟಿಫಿಕೇಟನ್ನು ಹರಿದು ಹಾಕಿದ ನಂತರ ನನಗೊಂದು ಗೌರವ ಬಂತು. ಈಗ
ಕರ್ನಾಟಕದ ರಾಜ್ಯಾದ್ಯಂತ ನನ್ನ ಪರಿಚಯ ಆಗಿದೆ. ಧನುಷ್ ಗೌಡ ಗಿನ್ನಿಸ್ ರೆಕಾರ್ಡ್ ಒಂದು ಸರ್ಟಿಫಿಕೇಟ್ನ ಹೊರದಾಕ್ತು ಅಂತ ಪರಿಚಯ ಇದೆ. ನೂರಾರು ಕಾಲ್ಗಳು ಬರುತ್ತೆ, ನೂರಾರು ಇನ್ಸ್ಟಾಗ್ರಾಮಲ್ಲಿ ಎಂಗೇಜ್ಮೆಂಟ್ ಆಗಿದೆ. ಹೀಗಾಗಿ ಬಿಗ್ ಬಾಸ್ನಿಂದ ನನಗೆ ಒಂದು ಹೊಸ ಜೀವನ ಓಪನ್ ಆಗಿದೆ ಅನ್ನುವಂಥ ರೀತಿಯಲ್ಲಿ ಅವ್ರು ಮಾತನಾಡಿದರೆ ಓಕೆ, ಅವ್ರು ಹೇಳಿದ್ದು ತಪ್ಪಲ್ಲ. ಅವರು ಆವೇಶದಿಂದ ಆಗಿರ್ಬೋದು ಅಥವಾ ಅವರಿಗೆ ಬೇಕಾದಂಥ ಪರಿಸ್ಥಿತಿ ಅನಿವಾರ್ಯತೆಯಿಂದ ಅವರು ಹೊರದಾಕಿದ್ದಾರೆ. ಇದರಲ್ಲಿ ಯಾವುದೂ ತಪ್ಪಿಲ್ಲ, ಅದು ಅವರ ವೈಯಕ್ತಿಕ ವಿಚಾರ. ಆದರೆ ಇಲ್ಲಿ ಕೊನೆಯದಾಗಿ ಬರುವಂಥದ್ದು, ಇಲ್ಲಿಯ ತನಕ ಧನುಷ್ ಮಂಜುನಾಥ್ 27 ವರ್ಷ ಬೆಂಗಳೂರಿನ ಹುಡುಗ, ಇಲ್ಲಿಯ ತನಕ ಈ ವಿಡಿಯೋನ ಹಂಚಿಕೊಳ್ಳದೇ ಇದ್ದರೆ ಜನರಿಗೆ ಏನು ಅರ್ಥ ಆಗ್ತಿತ್ತಂದರೆ, ಬಿಗ್ ಬಾಸ್ ಮನೆಗೆ ಹೋದಂಥ ಧನುಷ್ ಮಂಜುನಾಥ್ ಅವರು ತನ್ನ ಆರಿಜಿನಲ್ ಸರ್ಟಿಫಿಕೇಟನ್ನು ಹರಿದು ಹಾಕಿಬಿಟ್ರು. ಅದು ಅನಿವಾರ್ಯತೆ ಇತ್ತು. ಆ ಮಟ್ಟಿಗೆ ಬಿಗ್ ಬಾಸ್ ಜನಪ್ರಿಯತೆಯಿಂದ ಕೂಡಿದೆ ಎನ್ನುವುದು ಪ್ರತಿಯೊಬ್ಬರಿಗೂ ಅರ್ಥ ಆಗಿದೆ, ಮುಟ್ಟಿದೆ. ಕೆಲವೊಂದು ಸೋಷಿಯಲ್ ಮೀಡಿಯಾ ಯೂಸ್ ಮಾಡುವಂಥ ಮತ್ತು ಕೆಲವೊಂದು ಧನುಷ್ ಅವರನ್ನು ಮಂಜುನಾಥ್ ಅವರನ್ನ ಫಾಲೋ ಮಾಡುವಂಥ ವ್ಯಕ್ತಿಗಳಿಗೆ ಮಾತ್ರ ಅದು ಅರ್ಥ ಆಗಿದೆ. ಇಲ್ಲ ಅದು ಫೇಕ್ ಸರ್ಟಿಫಿಕೇಟ್ ಅಥವಾ ಧನುಷ್ ಹರಿದು ಹಾಕಿದ್ದನ್ನು ಧನುಷ್ ನಿಜವಾಗಿಯೂ ಕೂಡ ಗಿನ್ನಿಸ್ ರೆಕಾರ್ಡನ್ನು ಮಾಡಿದ್ದಾರೆ. ಅದು ಬಿಗ್ ಬಾಸ್ ತಂಡದ ಒಳಗಡೆ ಇತ್ತು. ಆ ಹಂತದಲ್ಲಿ ಬಿಗ್ ಬಾಸ್ ತಂಡ ಅವರಿಗೆ ಕಲರ್ ಜೆರಾಕ್ಸನ್ನು ಕೊಟ್ಟು ಫ್ರೇಮ್ ಒಳಗೆ ಹಾಕಿ ಅದನ್ನು ಕೊಟ್ಟು ಅದನ್ನು ತೆಗೆದು ಹರಿದು ಹಾಕುವಂತೆ ಒತ್ತಾಯ ಮಾಡ್ತು, ಅಥವಾ ಅದನ್ನು ಟಾಸ್ಕ್ ಆಗಿ ಕೊಡ್ತು. ಅದಾದ ನಂತರ ಅದನ್ನು ಹರಿದು ಹಾಕಿದ್ರು. ಆ ಟಾಸ್ಕ್ ಮುಗಿದ ನಂತರ ಅರ್ಥ ಆಯಿತು, ಇಲ್ಲ ಬಿಗ್ ಬಾಸ್ ತಂಡ ನನಗೆ ಕಲರ್ ಜೆರಾಕ್ಸನ್ನು ಕಾಪಿ ಹಾಕಿ ನೋಡಿದೆ, ಹಾಗಾಗಿ ಬಿಗ್ ಬಾಸ್ ತಂಡ ಒಳ್ಳೆ ನಿರ್ಣಯ ಮಾಡಿದೆ. ಒಂದು ಹಂತಕ್ಕೆ ಬಿಗ್ ಬಾಸ್ನ ಮುಂದಿನ ಹಂತಕ್ಕೂ ಸೆಲೆಕ್ಟ್ ಆದೆ. ಜೊತೆಗೆ ನನ್ನ ನಿರ್ಣಯದಿಂದ ನಾನು ಕೂಡ ಬಚಾವಾದ, ಜೊತೆಗೆ ನನ್ನ ಈ ಗಿನ್ನಿಸ್ ರೆಕಾರ್ಡ್ ಸರ್ಟಿಫಿಕೇಟ್ ಕೂಡ ಸಿಕ್ತು ಎನ್ನುವಂಥ ಸಮಾಧಾನ ಅವರಿಗಿರ್ಬೋದು. ಆದರೆ ಇಲ್ಲಿಯ ತನಕ ನೋಡಿ ಏನಾಗತ್ತಂದರೆ, ಧನುಷ್ ಮಂಜುನಾಥ್ ಅವರು ಒಂದು ವಾರ ಇರ್ತಾರೋ ಅಥವಾ ಈಗ ಎಲಿಮಿನೇಟ್ ಆಗಿಬಿಟ್ರೆ ಉಳಿಯುವುದೇನೆಂದರೆ, ಧನುಷ್ ಮಂಜುನಾಥ್ ಎನ್ನುವಂಥ ವ್ಯಕ್ತಿ ಬಿಗ್ ಬಾಸ್ಗೋಸ್ಕರ ತನ್ನ ಆರಿಜಿನಲ್ ಸರ್ಟಿಫಿಕೇಟನ್ನು ಹರಿದು ಹಾಕಿಬಿಟ್ಟ. ಅಷ್ಟು ಮಾತ್ರ ಉಳಿಯುತ್ತೆ. ಏನಾದರೂ ಗೆದ್ದುಬಿಟ್ನಪ್ಪ, ಒಂದು 3 ವಾರ 4 ವಾರ ಇದ್ದು ಬಿಗ್ ಬಾಸ್ ಸೆಲೆಕ್ಟ್ ಆಗಿ ಫೈನಲ್ ತನಕ ಹೋದರೆ ಆಗ ಪ್ರತಿಯೊಂದು ಚೆಕ್ ಆಗತ್ತೆ. ಆಗ ಧನುಷ್ ಮಂಜುನಾಥ್ ಹೇಳ್ಬೋದು ಪ್ರಚಾರ ಸಿಕ್ಕ ನಂತರ, ಇಲ್ಲ ನಾನು ಹರಿದು ಹಾಕಿದ್ದು ಕಲರ್ ಜೆರಾಕ್ಸನ್ನು, ಹೀಗಾಗಿ ಯಾರು ಕೂಡ ಇಂಥ ಕೆಲಸ ಮಾಡಬೇಡಿ ಅನ್ನುವಂಥ ಮಾತನ್ನು ಹೇಳ್ಬೋದು. ಆಗ ಜನರಿಗೆ ರೀಚ್ ಆಗ್ಬೋದು. ಒಂದು ವೇಳೆ ಈ 21ರಲ್ಲಿ ಹೋದ, 15ರಲ್ಲಿ ಹೋದ, 10ರಲ್ಲಿ ಹೋದ ಅಂದ್ಬಿಟ್ರೆ ಆಗ ಈ ಈ ಪ್ರಚಾರ ಮುಂದೆ ಸಿಗಲ್ಲ. ಮತ್ತೆ 1000 ವಿಡಿಯೋಗಳು ಮಾಡಿ ಹೇಳಿದ್ರು ಕೂಡ ಅದು ಜನರಿಗೆ ತಲುಪಲ್ಲ. ಯಾಕಂದರೆ ಈಗ ಪೀಕಲ್ಲಿದೆ, ತಲುಪುವಂಥ ಚಾನ್ಸ್ ಇದೆ. ಮುಂದಿನ ಹಂತದಲ್ಲಿ 1-2 ವಾರದಲ್ಲಿ ಧನುಷ್ ಏನಾದರೂ ಹೊರಗಡೆ ಹೋದರೆ ಅಷ್ಟರ ಮಟ್ಟಿಗೆ ಉಳ್ಕೊಳ್ಳೋದೇನೆಂದರೆ, ಧನುಷ್ ಮಂಜುನಾಥನ್ ಎನ್ನುವಂಥ ವ್ಯಕ್ತಿ ಬಿಗ್ ಬಾಸ್ಗೋಸ್ಕರ ತನ್ನ ಒರಿಜಿನಲ್ ಗಿನ್ನಿಸ್ ರೆಕಾರ್ಡ್ ಸರ್ಟಿಫಿಕೇಟ್ನ ಹರಿದು ಹಾಕಿಬಿಟ್ಟೆ ಅನ್ನುವಂಥ ಒಂದು ಕೆಟ್ಟ ಮಾಹಿತಿ ಹೋಗುತ್ತೆ. ಜೊತೆಗೆ ಮುಂದಿನ ಸೀಸನ್ನಲ್ಲಿ ಮುಂದಿನ ಯಾವುದೇ ಒಂದು ಕಾಂಪಿಟೇಷನ್, ಐದರ್ ಇಟ್ ಮೇ ಬಿ ಅ ಬಿಗ್ ಬಾಸ್ ಅಥವಾ ಬೇರೆ ಯಾವುದೋ ಒಂದು ರಿಯಾಲಿಟಿ ಶೋ ಅಲ್ಲಿ 1000 ಜನ ಬರ್ತಾರೆ. ನಾನು ಗೋಲ್ಡ್ ಮೆಡಲ್ ಹೊಂದಿದ್ದೇನೆ, ನಾನು MBAದಲ್ಲಿ ಗೋಲ್ಡ್ ಮೆಡಲ್ ಇದ್ದೇನೆ, ನಾನು ಸಸ್ಯಶಾಸ್ತ್ರದಲ್ಲಿ 3-4 ಗೋಲ್ಡ್ ಮೆಡಲ್ ಇದ್ದೀನಿ, ನಾನು ಬಾಟ್ನಿಯಲ್ಲಿ ಗೋಲ್ಡ್ ಮೆಡಲಿಸ್ಟ್ ಇದ್ದೀನಿ, ನಾನು ಜಂಪಿಂಗಲ್ಲಿ ಅದರಲ್ಲಿ ಇದರಲ್ಲಿ ಯಾವ್ಯಾವುದರಲ್ಲೂ ಗೋಲ್ಡ್ ಮೆಡಲ್ ತಂದಿದ್ದೀನಿ, ಅದನ್ನು ಒಡೆದು ಹಾಕ್ಬಿಡ್ತೀನಿ, ಅದನ್ನು ಹರಿದು ಹಾಕ್ಬಿಡ್ತೇನೆ, ಅದನ್ನು ಮಾರಿಬಿಡ್ತೇನೆ, ಇದನ್ನು ತೂರು ಬಿಡ್ತೇನೆ ಅನ್ನುವಂಥ ಒಂದು ಪ್ರೊಫೈಲನ್ನು ಇಟ್ಕೊಂಡು ಜನರು, ಅದರಲ್ಲೂ ಈಗಿನ ಜನ್ರೇಷನ್ ಅವರು ಮುಂದೆ ಬರುವಂಥ ಚಾನ್ಸಸ್ ಇದೆ. ಇದು ಕೆಟ್ಟ ಮೆಸೇಜ್ ಕೂಡ ಕೊಡುತ್ತೆ. ಹೀಗಾಗಿ ಬಿಗ್ ಬಾಸ್ ತಂಡ ಟಾಸ್ಕ್ ಇಟ್ಕೊಂಡು ಸೆಲೆಕ್ಟ್ ಮಾಡ್ತಿದ್ವಿ. ಓಕೆ, ನೀವು ಟಾಸ್ಕ್ ಇಟ್ಕೊಂಡು ಸೆಲೆಕ್ಟ್ ಮಾಡಿ ಮೊಬೈಲ್ ಹೊಡಿ ಅಂತ ಹೇಳ್ತೀರಿ, ಎಲ್ಲವೂ ಕೂಡ ಓಕೆ. ಆದರೆ ಇಂಥ ಒಂದು ಗಿನ್ನಿಸ್ ರೆಕಾರ್ಡನ್ನು ಮಾಡಿದಂಥ ಸರ್ಟಿಫಿಕೇಟ್ ಇದೆಯಲ್ಲ, ಯಾಕಂದರೆ ಅದರಲ್ಲೂ ಮುಖ್ಯವಾಗಿ ಹೇಳ್ತೀನಿ, ಪ್ರತಿಯೊಬ್ಬರು ಓದ್ತಾರೆ, ಪ್ರತಿಯೊಬ್ಬರು ಕೂಡ ಸರ್ಟಿಫಿಕೇಟ್ ಅಂತ ತೆಗೆದುಕೊಳ್ತಾರೆ. ಡಿಗ್ರಿ ಇರಲಿ, 10th ಇರಲಿ, PUC ಇರಲಿ, ಅಥವಾ ಯಾರೋ ಪ್ರತಿಯೊಬ್ಬರು ಹೇಳ್ತಾರೆ ಓದಬೇಕಪ್ಪ, ಓದ್ಕೋಬೇಕು, ಒಂದು ಡಿಗ್ರಿ ಸರ್ಟಿಫಿಕೇಟ್ ಬೇಕು ಅನ್ನುವಂಥ ಒಂದು ಮಾತಿದೆ. ಅಂಥ ಮಾತಿನಿಗೆ ವ್ಯತಿರಿಕ್ತವಾಗಿ ಅಂಥ ಒಂದು ಸರ್ಟಿಫಿಕೇಟ್, ಇದು ಡಿಗ್ರಿ ಅಲ್ವೋ ಅಥವಾ ಬೇರೆದು ಯಾವುದೋ ಪಡ್ಕೊಳ್ಳೋಂಥ ಒಂದು ಪದವಿ ಅಥವಾ ಒಂದು ಸರ್ಟಿಫಿಕೇಟ್, ಒಂದು ಗೌರವದ ಒಂದು ಸರ್ಟಿಫಿಕೇಟ್ ಇರುತ್ತೆ, ಅದನ್ನು ಹರಿದಾಕುವಂಥದ್ದಿದೆಯಲ್ಲ, ಮುಂದಿನ ಪೀಳಿಗೆಗೆ ಇದು ಒಂದು ಕೆಟ್ಟದಾಗಿ ಮೆಸೇಜನ್ನು ಕೊಡುತ್ತೆ. ಹೀಗಾಗಿ ಬಿಗ್ ಬಾಸ್ನವರು ಅವರಿಗೆ ಬೇಕಾದ ಟಾಸ್ಕ್ ಆಡಿಸಲಿ, ಬೇಕಾದಂಥ ಏನು ಬೇಕಾದ್ರೆ ಮಾಡಲಿದ್ರೆ ಈ ಸರ್ಟಿಫಿಕೇಟ್ ಹರಿದು ಹಾಕುವಂಥ ಒಂದು ಕೆಟ್ಟ ಚಾಳಿ, ಕೆಟ್ಟ ಒಂದು ಸಂದೇಶ, ಕೆಟ್ಟ ಟಾಸ್ಕ್ ಇದೆಯಲ್ಲ, ಇನ್ನು ಮುಂದಾದರೂ ಕೂಡ ಇಂಥ ಕೆಲಸವನ್ನು ಬಿಗ್ ಬಾಸ್ ತಂಡದವರಾಗಲಿ ಅಥವಾ ಬೇರೆ ಯಾವುದೇ ಮನರಂಜನಾ ರಿಯಾಲಿಟಿ ಶೋ ಆಗಲಿ ಮಾಡಬಾರ್ದು. ಇದು ಮುಂದಿನ ಜನರೇಷನ್ಗೆ ಕೆಟ್ಟದಾದಂಥ ಪರಿಣಾಮ ಬೀರುತ್ತೆ. ನೀವು ಒಳಗಡೆ ಮಾತನಾಡ್ಕೊಂಡು ಏನು ಬೇಕಾದ್ರೆ ಮಾಡ್ಬೋದು, ಇಲ್ಲ ನೀವು ಕಲರ್ ಜೆರಾಕ್ಸನ್ನೇ ಕೊಟ್ಟಿರ್ಬೋದು, ಆದರೆ ಕಲರ್ ಆಗಲಿ ಬೇರೆದಾಗಲಿ ಯಾವುದನ್ನು ಕೂಡ ಸರ್ಟಿಫಿಕೇಟ್ ಹರಿದು ಹಾಕುವಂಥ ಕೆಟ್ಟ ಚಾಳಿ ಇನ್ನು ಮುಂದೆ ಮಾಡಲೇಬಾರದು. ಇನ್ನು ಮುಂದಿನ ದಿನಗಳಲ್ಲಾದರೂ ಕೂಡ ಇಂಥ ಒಂದು ಚಾಳಿಯಿಂದ, ಇಂಥ ಒಂದು ಟಾಸ್ಕಿಂದ ಹೊರಗೆ ಬಂದು ಬಿಗ್ ಬಾಸ್ ಮನರಂಜನಾತ್ಮಕವಾಗಿ ಟಾಸ್ಕ್ ಆಡಿಸಿ ಎಂದು ಕೂಡ ನಮ್ಮ ಆಶಯ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.